ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೊಸದಂದರೆ ಎಲ್ಲರೂ ಆಲ್ರೆಡಿ ಮಾಡಿರ್ತೀರ, ಬಟ್ ನಾನು ಮಾಡೋ ಸ್ಟೈಲಲ್ಲಿ ಒಮ್ಮೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ಅದನ್ನೇ ಮಾಡ್ತಾ ಇರ್ತೀರ. ಅಷ್ಟು ರುಚಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಕಡಿಮೆ ಪದಾರ್ಥ ಬಳಸಿ ಮಾಡಿರುವಂತಹ ರೆಸಿಪಿ ಇದು. ನಿಮಗೆ ಒಂದೇ ಥರ ರೆಸಿಪಿ ಅಂದರೆ ಪೂರಿ ಜೊತೆ ಒಂದೇ ಥರ ಸಾಗು ತಿಂದು ತಿಂದು ಬೋರ್ ಆಗಿದ್ದರೆ ಪಟಾಪಟ್ ಅಂದರೆ ಒಂದು 10 ರಿಂದ 15 ನಿಮಿಷದಲ್ಲಿ ಮಾಡ್ಕೋಬೋದು ಈ ಸಾಗು. ಅಷ್ಟು ಈಸಿಯಾಗಿ ಮಾಡಿದ್ದೀನಿ ಮನೇಲಿ ಇರುವಂಥ ಸಾಮಗ್ರಿ ಬಳಸಿ. ಇದಕ್ಕೆ ಒಂದು ಆಲೂಗಡ್ಡೆ ಇದ್ದರೆ ಸಾಕು, ಓಕೆನಾ. ಬೇರೆ ಯಾವ ತರಕಾರಿ ಇಲ್ಲ ಅಂದ್ರೂ ಒಂದು ಆಲೂಗಡ್ಡೆ ಇದ್ರೇ ಪಟಾಪಟ್ ಅಂತ ಚಪಾತಿ ಜೊತೆ, ಬಿಸಿ ಅನ್ನ ಜೊತೆ ಆ್ಯಂಡ್ ಪೂರಿ ಜೊತೆ ಸಖತ್ ಕಾಂಬಿನೇಷನ್ ಇದು. ಆ್ಯಂಡ್ ನೀವು ಪೂರಿ ಜೊತೆ ತಿಂದರೆ ಮಾತ್ರ ಒಂದು ಕಳೆದೋಗ್ಬಿಡ್ತೀರ, ಅಷ್ಟು ಟೇಸ್ಟಾಗಿರುತ್ತೆ. ನಾನು ಮಾಡೋ ರೆಸಿಪಿ ಎಲ್ಲ ನಿಮಗೆ ಈಸಿ ರೆಸಿಪಿನೇ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ತೋರಿಸೋ ವಿಡಿಯೋಸ್ ಎಲ್ಲ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ವಿಡಿಯೋಸ್ ನೋಡಿ. ಆ್ಯಂಡ್ ಹೈಪ್ ಆಪ್ಷನ್ ಅಂತ ಇರುತ್ತೆ, ಹೈಪ್ ಮಾಡಿ ವಿಡಿಯೋಸ್ ನೋಡಿ, ಓಕೆನಾ. ನಾನು ಅರ್ಧ kg ಆಲೂಗಡ್ಡೆ ತೊಗೊಂಡಿದ್ದೀನಿ, ಫುಲ್ಲು ಒಂದು ಅರ್ಧ kgನೇ ಅಂದ್ಕೊಳ್ಳಿ, ಓಕೆನಾ. ಅರ್ಧ kg ಆಲೂಗಡ್ಡೆ ತೊಗೊಂಡು ಅದನ್ನೆಲ್ಲ ಮೇಲಿಂದ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು 2 ವಿಸಲ್ ತೊಗೊಂಡ್ಬಿಡೋಣ. ಅದು ವಿಸಲ್ ಬರೋಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆಗೆ ಅಂತ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ. ಖಾರಕ್ಕೆ ಒಂದು 5 ರಿಂದ 6 ಹಸಿಮೆಣ್ಸಿಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದಲ್ಲಿ ಇನ್ನೂ ಸ್ವಲ್ಪ ತೊಗೋಬೋದು. ಹಾಗೆ ಒಂದೆರಡು ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹೆಚ್ಚಿಟ್ಕೊಳ್ಳೋಷ್ಟರಲ್ಲಿ ನಾನು ಆಲೂಗಡ್ಡೆ ಬೇಯಿಸೋಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಅದು ಆಲ್ರೆಡಿ ವಿಸಲ್ ಬಂದು ತಣ್ಣಗೆ ಕೂಡ ಆಗಿತ್ತು. ಅದನ್ನು ಸ್ವಲ್ಪ ಹಾಗೆ ಇಟ್ಬಿಟ್ಟು ನಿಮಗೆ ಹಸಿಮೆಣ್ಸಿಕಾಯಿ ಬೇಡ ಅಂತ ಅನಿಸಿದ್ದಲ್ಲಿ ನೀವು ಸ್ಕಿಪ್ ಮಾಡಿ ನೀವು ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿದ್ರೇ ಟೇಸ್ಟ್ ಆಗಿರುತ್ತೆ. ಒಬ್ಬೊಬ್ಬರು ಹಸಿಮೆಣ್ಸಿಕಾಯಿ ಜಾಸ್ತಿಯಾಗಿ ಯೂಸ್ ಮಾಡಲ್ಲ ಅಲ್ವಾ, ಸೊ ಅಂಥವ್ರು ನೀವು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಗ್ಯಾಸ್ ಹಚ್ಬಿಟ್ಟು ಒಗ್ಗರಣೆಗೆ ಅಂತ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಆಯಿತಾ. ಆ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಬಿಸಿಯಾಗಿರುವಂಥ ಪಾತ್ರೆಗೆ ನಿಮ್ಮ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ. ಕೆಲವೊಬ್ಬರು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಕಡಿಮೆ ಎಣ್ಣೆ ಯೂಸ್ ಮಾಡ್ತಾರೆ. ಬಟ್ ಕ್ವಾಂಟಿಟಿ ನೋಡಿಕೊಂಡು ಯೂಸ್ ಮಾಡಬೇಕು. ಅಂದರೆ ನಾವು ಮಾಡೋ ಪಲ್ಯ ಎಷ್ಟಿರುತ್ತೆ, ಕ್ವಾಂಟಿಟಿ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಅಂತ ಅಂದ್ಕೊಂಡು ಒಗ್ಗರಣೆಗೆ ಎಣ್ಣೆ ಬಳಸಿ ನೀವು, ಓಕೆನಾ. ನಾನು ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಲಿ, ಓಕೆನಾ. ಎಣ್ಣೆ ಬಿಸಿ ಆಗಿದ್ಮೇಲೆ ನಾನು ಸಾಸಿವೆ ತೊಗೊಂಡಿದ್ದೀನಿ, ಮಾಮೂಲಿ ಅಷ್ಟೇ. ಒಗ್ಗರಣೆಗೆ ಏನೇನು ತೊಗೊಳ್ತೀವಲ್ವ ಅಷ್ಟೇ, ಇನ್ನೇನು ಬೇರೆ ಎಂಥ ಸ್ಪೆಷಲ್ ಏನೂ ಹಾಕಿಲ್ಲ ನಾನು. ಮಾಮೂಲಿ ಒಗ್ಗರಣೆಗೆ ಏನು ಹಾಕಿದ್ದೀವೋ ಅದೇ. ಇವಾಗ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಫ್ರೆಶ್ ಕರಿಬೇವು ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಬಟ್ ಫ್ರೆಶ್ ಕರಿಬೇವು ಇರಲಿಲ್ಲ ನಮ್ಮ ಮನೇಲಿ. ಸ್ವಲ್ಪ ಇಷ್ಟೇ ಒಣಗಿರೋ ಕರಿಬೇವು ಇತ್ತು, ಸೊ ಅದನ್ನೇ ಯೂಸ್ ಮಾಡಿಕೊಂಡೆ ಇರಲಿ ಅಂತ. ಇವಾಗ ಫ್ರೆಶ್ ಕರಿಬೇವು ಹೋಗಿ ಎಲ್ಲಿಂದ ತರೋದು ಅಂದ್ಕೊಂಡು ಮನೆಯಲ್ಲೇ ಇತ್ತು, ಸ್ವಲ್ಪ ಅಷ್ಟೇ ಒಣಗೋಗಿತ್ತು, ಅದನ್ನೇ ಯೂಸ್ ಮಾಡಿಕೊಂಡೆ. ಅದಾದಮೇಲೆ ಕರಿಬೇವು ಚಟಪಟ ಆದಮೇಲೆ ಖಾರಕ್ಕೆ ತೊಗೊಂಡಿರುವಂಥ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಎಣ್ಣೆ ಜೊತೆ ಸ್ವಲ್ಪ ಅದು ಫ್ರೈ ಆದರೆ ಅಷ್ಟೇನು ಖಾರ ಅನಿಸಲ್ಲ, ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಆಯಿತಾ. ಅದೆಲ್ಲ ಮಿಕ್ಸ್ ಆದಮೇಲೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ, ಯಾವುದಾದ್ರೂ ಸಾಂಬಾರು ಆಗಿರಲಿ, ಪಲ್ಯಗಳಾಗಿರಲಿ, ಈ ಥರ ಸಾಗು ಆಗಿರಲಿ, ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಗ್ಗರಣೆ ಚೆನ್ನಾಗಾದರೆ ಮಾತ್ರ ನಾವು ಮಾಡ್ಕೊಂಡಿರುವಂಥ ಸಾಂಬಾರು, ಪಲ್ಯ ಆ್ಯಂಡ್ ಸಾಗು ಏನೇ ಏನಿದ್ರು ಟೇಸ್ಟ್ ಆವಾಗಲೇ ಸಿಗೋದು ನಮಗೆ. ಬೇಕಿದ್ದಲ್ಲಿ ನೀವು ಇಲ್ಲಿ ಹಿಂಗು ಕೂಡ ಯೂಸ್ ಮಾಡ್ಕೋಬೋದು, ಓಕೆನಾ. ನಾನು ಇದಕ್ಕೆ ಹಿಂಗೇನು ಯೂಸ್ ಮಾಡ್ಕೊಂಡಿಲ್ಲ. ಇವಾಗ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊ ಇಟ್ಟಿದ್ದೆ ಅಲ್ವಾ, ಸೊ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಹಾಕಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು, ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿತಾ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಂದ್ರೆ ಇದಕ್ಕೆ ಬೇಗ ಬೇಯಬೇಕು ಅಂತ ಏನು ಹಾಕಬೇಕು ಹೇಳಿ, ಉಪ್ಪು ಹಾಕಬೇಕು, ಆಯಿತಾ. ಸೊ ರುಚಿಗೆ ತಕ್ಕಷ್ಟು ನಾನು ಇದೇ ಟೈಮಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ, ಓಕೆನಾ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಟೊಮೊಟೊ ನಾವು ತಿನ್ನೋ ಸಾಗುಲಿ ಕಾಣಲೇಬಾರ್ದು, ಅಷ್ಟು ಸ್ಮ್ಯಾಶ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷನಾದರೂ ಬೇಯಿಸ್ಕೋಬೇಕು ಟೊಮೊಟೊ. ಈರುಳ್ಳಿ ಕೂಡ ಸ್ವಲ್ಪ ಕಪ್ಪಾಗಿತ್ತು ಅಲ್ವಾ, ಟೊಮೊಟೊ ಕೂಡ ಹಾಗೆ ರೀತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಲ್ವ, ಸೊ ಬೇಗ ಬೇಯುತ್ತೆ. ಅದಾದಮೇಲೆ ನಾನು ಇಲ್ಲಿ ಅರಿಶಿನದ ಪುಡಿ ಯೂಸ್ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ.
ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದೇ ಟೈಮಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಕೊತ್ತಂಬರಿ ಸೊಪ್ಪು ಈ ಟೈಮಲ್ಲೂ ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ಟಿಗೆ ಸಾಕು ಮುಗ್ದಾದ್ಮೇಲೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಈ ಟೈಮಲ್ಲಿ ನಾವು ಒಗ್ಗರಣೆಗೆ ಹಾಕೋದ್ರಿಂದ ಅದು ಘಮ ಇರುತ್ತೆ ಅಲ್ವಾ, ಕೊತ್ತಂಬರಿ ಸೊಪ್ಪು ಘಮ್ ಅನ್ನುತ್ತೆ. ಸೊ ನಾನು ಏನು ಮಾಡಿದ್ರು ನಾನು ಒಗ್ಗರಣೆಗೆ ಕೊತ್ತಂಬರಿ ಜಾಸ್ತಿ ಹಾಕೋದು ಅಭ್ಯಾಸ ನನಗೆ. ಸೊ ಕೆಲವೊಬ್ಬರು ಮೇಲೆ ಹಾಕ್ತಾರೆ, ಬಟ್ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಒಂದೊಂದು ವಿಧಾನದಲ್ಲಿ ಮಾಡ್ತಾರಲ್ವ. ಸೊ ನಾನು ಮಾಡೋ ವಿಧಾನ ಇದು. ನಾನು ಏನೇ ಮಾಡಿದ್ರು ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋದೇ ಅಭ್ಯಾಸ ನನಗೆ ಕೊತ್ತಂಬರಿ ಸೊಪ್ಪು. ಸೊ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಮೇನ್ ರಾಜ ಅಂದರೆ ಈ ಸಾಗುಗೆ ಕಡಲೆ ಹಿಟ್ಟು, ಓಕೆನಾ. ಕಡಲೆ ಹಿಟ್ಟು ನಾನು ಒಂದು 2ರಿಂದ 3 ಟೀ ಸ್ಪೂನಷ್ಟು ತೊಗೊಂಡು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ, ಓಕೆನಾ. ಇವಾಗ ಅದನ್ನು ಸ್ವಲ್ಪ ನೀರು ಹಾಕಿ ತೆಳುವಾಗಿ ಕಲಸಿಟ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡಿರುವಂಥ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ನೋಡಿ ಫುಲ್ ಇದು ಆಗ್ತಾ ಫುಲ್ ಗಟ್ಟಿ ಆಗುತ್ತೆ, ಓಕೆನಾ. ನಮಗೆ ಮುಂದೆ ಹೇಳ್ಕೊತಾ ಹೋಗ್ತೀನಿ. ಇವಾಗ ನಾನು 1 ಬಟ್ಲಷ್ಟು ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ನಾನು 1-2 ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ, ಓಕೆನಾ. ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕೆಂದರೆ ಹಾಕ್ಕೋಬೋದು ನೀರು. ನನಗೆ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕಂತ ಅನಿಸ್ತು. ಸೊ ಹಾಗಾಗಿ ನಾನು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಕೈ ನಾವು ಆಡಿಸ್ತಾನೆ ಇರಬೇಕು ಇದಕ್ಕೆ, ಇಲ್ಲಾಂದರೆ ನಾವು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀವಲ್ವ, ಸೊ ಅದು ತಳ ಕಟ್ಕೊಳ್ಳೋ ಚಾನ್ಸಸ್ ತುಂಬ ಇದೆ ಕಡಲೆ ಹಿಟ್ಟು. ಸೊ ಹಾಗಾಗಿ ನಾವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಅದಾದಮೇಲೆ ನಾವು ಇದು ಎಷ್ಟು ತೆಳು ಹಾಕ್ಕೊಂಡು ಆಗಿದೆ ಅಲ್ವಾ, ಅದು ಆಗ್ತಾ ಬೇಯ್ತಾ ಫುಲ್ ಗಟ್ಟಿ ಆಗುತ್ತೆ. ಅಷ್ಟರಲ್ಲಿ ನಾನು ಈ ಕಡೆ ಪೂರಿಗೆ ಅಂತ ನಾನು ಹಿಟ್ಟು ಕೂಡ ನೆನೆ ಹಾಕಿದ್ದೆ ಆವಾಗಲೇ. ಇವಾಗ ನಾನು ಮಾಡ್ತಿರೋದು ಪೂರಿ ಜೊತೆ ಕಾಂಬಿನೇಷನ್ ಆಗಿ. ನೀವು ಆ ಕಡೆ ನೋಡ್ಬೋದು, ನಂದು ಆಲ್ರೆಡಿ ಎಣ್ಣೆ ಕಾಯಕ್ಲಿ ಅಂತ ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾಯಲಿ, ಆಮೇಲೆ ಪಟ ಅಂತ ಪೂರಿ ಉತ್ಕೋಬೋದು ಅಂತ. ಆ ಕಡೆ ಎಣ್ಣೆನೂ ಕಾಯ್ತಿದೆ ಆ್ಯಂಡ್ ನಾವು ಅದನ್ನು ಕಡಲೆ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದು ಕೂಡ ಒಂದು ಕುದಿ ಬರಲಿ ಅಂತ ಇಟ್ಟು ಬಂದಿದ್ದೀನಿ. ಆ ಕಡೆ ನಮ್ಮ ತಂಗಿ ಪೂರಿ ಕೂಡ ಮಾಡ್ತಾಯಿದ್ದಾಳೆ. ನಾವು ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಇತ್ತು ಅಲ್ವಾ, ಸೊ ಅದನ್ನು ಕೂಡ ಹಂಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸ್ಮ್ಯಾಶ್ ಮಾಡ್ಕೋಬೇಡಿ, ಮೀಡಿಯಮ್ ಆಗಿ ಇರಲಿ. ಅಂದರೆ ಸ್ವಲ್ಪ ಬಾಯಲ್ಲಿ ತಿಂತಾ ಇದ್ದರೆ ಆಲೂಗಡ್ಡೆ ಹಂಗೆ ಬಾಯಲ್ಲಿ ಸಿಗ್ತಾ ಇರಬೇಕು ಒಂದೊಂದು. ಅದು ತಿಂತ ಬಾಯಲ್ಲಿ ಸಿಕ್ಕಿದ್ರೇ ಚೆಂದ ಆಲೂಗಡ್ಡೆ. ಸೊ ನೋಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ಮ್ಯಾಶ್ ಮಾಡೋಷ್ಟರಲ್ಲಿ ಈ ಕಡೆ ಇದು ಕೂಡ ಕುದಿ ಬರ್ತಾ ಇತ್ತು. ಇವಾಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಕ್ಕೊಳ್ಬೇಕಾದ್ರೆ ನೀವು ಗ್ಯಾಸ್ ಸಿಮ್ಮಲ್ಲಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಓಕೆನಾ. ನೋಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕಾದ್ರೂ ನೋಡಿ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಬೆಂದಿರುವಂಥ ಆಲೂಗಡ್ಡೆ ಇದೆ ಅಲ್ವಾ, ಸೊ ಹೊರದೋಗುತ್ತೆ. ಸೊ ನಿಧಾನಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಸ್ವಲ್ಪ ಅದು ಉಪ್ಪು ಖಾರ ಇಟ್ಕೊಳ್ಳಿ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಕಟ್ ಮಾಡಿ ಹಾಗೆ ಬೇಯಿಸ್ಬಿಟ್ಟು ಹಾಕ್ಕೋತಾರೆ, ಅಂದರೆ ಅವ್ರು ಮಾಡೋ ರೀತಿಯೇ ಬೇರೆ ಥರ ಇರುತ್ತೆ, ಓಕೆನಾ. ಅಂದರೆ ಕೆಲವೊಬ್ಬರು ಸ್ಟೈಲು ಒಂದೊಂದು ರೀತಿ ಅಂತ ಹೇಳ್ತಾರೆ ಅಲ್ವಾ. ಅಡುಗೆ ಮಾಡೋದು ಅಷ್ಟೇ, ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಸೊ ನಾನು ಮಾಡೋ ವಿಧಾನ ಇದು. ಹಾಗೆ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ಅಲ್ವಾ, ಎಣ್ಣೆ ಕೂಡ ಬಿಸಿ ಆಗಿತ್ತು. ಆ ಕಡೆ ನಮ್ಮ ತಂಗಿ ಕೂಡ ಪೂರಿ ಮಾಡಿ ಕೊಡ್ತಾಯಿದ್ಲು. ಸೊ ನೋಡಿ ಪೂರಿ ಕೂಡ ಚೆನ್ನಾಗಿ ಉಕ್ಕೋತಾ ಇದೆ. ಎಷ್ಟು ಚೆನ್ನಾಗಿ ಒಬ್ಬೊಬ್ಬ ಪೂರಿ ಜೊತೆ ಈ ಸಾಗು ಹಾಗೆ ತಿಂದರೆ ವಾವ್ ಸೂಪರಾಗಿರುತ್ತೆ ಕಣ್ರಿ. ಸಾಗು ಜೊತೆ ಈ ಪೂರಿ ಮಾತ್ರ ಸಖತ್ ಟೇಸ್ಟಾಗಿರುತ್ತೆ. ನೋಡಿ ಸರ್ವ್ ಕೂಡ ಮಾಡಿದ್ದೀನಿ. ಸಾಗು ಆಲೂಗಡ್ಡೆ ಸಾಗು ಆ್ಯಂಡ್ ಪೂರಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಹೇಳಿ, ಒಂದು ಲೈಕ್ ಮಾಡಿ. ಹಾಗೆ ಈಸಿ ಯಾರಿಗೆ ಅಡುಗೆ ಮಾಡೋಕ್ಕೆ ಬರ್ದಿರೋರಿಗೂ ಕೂಡ ನಾನು ನನ್ನ ಈಸಿ ರೆಸಿಪಿ ಕೂಡ ಶೇರ್ ಮಾಡಿ. ಹಾಗೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದರೆ ಮರಿಬೇಡಿ. ವಿಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡಿ, ವಿಡಿಯೋಸ್ ನೋಡಿ ಹಾಗೆ ಹೈಪ್ ಮಾಡಿ. ನೀವೊಂದು ಲೈಕ್ ಕೊಡೋದ್ರಿಂದ ನಮಗೆ ಎಷ್ಟೋ ಒಂದು ಹೊಸ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋವರೆಗೂ ಬಾಯ್.